ಮಿನುಗುತಾರೆಯ ಮನದಾಳ ಸಂಚಿಕೆಯ ಮುಂದುವರೆದ ಭಾಗ ಈಗ ನಿಮ್ಮ ಮುಂದೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಪುಟ್ಟಣ್ಣ ಹಾಗೂ ಕಲ್ಪನಾ ಅವರ ಕೊಡುಗೆ ಬಹಳಷ್ಟಿದೆ. ಆರಂಭದ ದಿನಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಆದರೆ ಒಂದು ಹಂತದಲ್ಲಿ ಈ ಜೋಡಿ ಬೇರ್ಪಡುವಂಥ ಒಂದು ಕಾಲ ಬರುತ್ತೆ. ಆ ಸನ್ನಿವೇಶ ನಿರ್ಮಾಣ ಆಗಿದ್ದು ಒಂದು ವಿಚಿತ್ರವಾದ ಸಂಗತಿಗಳಿಂದಾಗಿ. ಯಾಕೆಂದರೆ ಪುಟ್ಟಣ್ಣನವರು ಅದುವರೆಗೂ ನಾಯಕಿ ಪ್ರಧಾನ ಚಿತ್ರಗಳನ್ನೇ ತೆರೆಗೆ ತಂದು ಯಶಸ್ವಿಯಾಗಿರ್ತಾರೆ. ಹಾಗಾಗಿ ಚಿತ್ರರಂಗದ ಜನ, ಮೀಡಿಯಾದವರು, ಚಿತ್ರರಸಿಕರು ಎಲ್ಲರೂ ಒಂದೇ ಮಾತನ್ನು ಹೇಳ್ತಾ ಇರ್ತಾರೆ, ನೀವು ನಾಯಕಿ ಪ್ರಧಾನ ಕಥೆಯನ್ನು ಆರಿಸ್ಕೊಂಡು ಚಿತ್ರಗಳನ್ನು ಯಶಸ್ವಿಗೊಳಿಸಿದ್ದೀರಿ, ಅಲ್ಲಿ ಕಲ್ಪನಾ ಅವರ ಕಾಂಟ್ರಿಬ್ಯೂಷನ್ನು ಇದೆ, ನಿಮಗೆ ಒಬ್ಬ ನಾಯಕನನ್ನು ಇಟ್ಕೊಂಡು ಚಿತ್ರ ಮಾಡೋದಕ್ಕೆ ಆಗತ್ತಾ ಅಂತ ಒಂದು ಸವಾಲನ್ನು ಹಾಕ್ತಾರೆ. ಪುಟ್ಟಣ್ಣನವರಂಥ ನಿರ್ದೇಶಕರು ಆ ಸವಾಲನ್ನು ಸ್ವೀಕರಿಸಲೇಬೇಕಾಗತ್ತೆ. ಹಾಗಾಗಿ ಅವರು ನಾಗರಹಾವು ಚಿತ್ರವನ್ನು ಕೈಗೆತ್ಕೋತಾರೆ. ಆ ಸಂದರ್ಭದಲ್ಲಿ ಪುಟ್ಟಣ್ಣ ಹಾಗೂ ಕಲ್ಪನಾ ಅವರ ಮಧ್ಯೆ ಒಂದು ಬಿರುಕು ಮೂಡುತ್ತೆ. ನಾವು ಹಿಂದೆನೇ ಹೇಳಿದ ಹಾಗೆ ಕಲ್ಪನಾ ಅವರು ಕೇವಲ ನೃತ್ಯ, ನಾಟಕ, ಸಿನಿಮಾ ಅಂತ ಇದ್ದವರಲ್ಲ. ಅವರು ಒಬ್ಬ ಸಾಹಿತ್ಯಾಸಕ್ತೆ. ಹಾಗಾಗಿ ಅನೇಕ ಸಾಹಿತ್ಯ ಕೃತಿಗಳನ್ನು ಓದ್ಕೊಂಡಿರ್ತಾರೆ. ಒಬ್ಬ ಸುಸಂಸ್ಕೃತ ಹೆಣ್ಣುಮಗಳು. ಅವರಿಗೆ ತರಾಸು ಅವರ ಈ ಕಾದಂಬರಿಗಳನ್ನು ಆಧರಿಸಿ ಚಿತ್ರ ಮಾಡ್ತಾರೆ ಅಂತ ಗೊತ್ತಾದಾಗ ಆ ಚಿತ್ರದಲ್ಲಿ ಮಾರ್ಗರೇಟ್ ಪಾತ್ರವನ್ನು ತಾವು ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಪುಟ್ಟಣ್ಣನವರು ಈ ಚಿತ್ರದ ನಾಯಕ ಒಬ್ಬ ಹೊಸ ಹುಡುಗ, ಹಾಗಾಗಿ ಆತನ ವಯಸ್ಸಿಗೂ ನಿನ್ನ ವಯಸ್ಸಿಗೂ ಸರಿ ಬರೋದಿಲ್ಲ, ಆ ಪಾತ್ರವನ್ನು ನಿನ್ನ ಕೈಲಿ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಕಲ್ಪನಾ ಅವ್ರಿಗೆ ಹೇಳ್ತಾರೆ. ಮುಂದೆ ಪುಟ್ಟಣ್ಣನವರೇ ಒಂದು ಆಪ್ಷನ್ ಕೊಡ್ತಾರೆ, ಅಲ್ಲಿ ಓಬವ್ವನ ಪಾತ್ರವನ್ನು ನೀನು ಮಾಡು ಅಂತ. ಆದರೆ ಕಲ್ಪನಾ ಅವರು ಅದೊಂದು ಚಿಕ್ಕ ಪಾತ್ರ ಅಂತ ಹೇಳಿ ಆ ಪಾತ್ರವನ್ನು ನಿರಾಕರಣೆ ಮಾಡ್ತಾರೆ. ನೋಡಿ, ಕಲ್ಪನಾ ಅವರು ಯಾವ ಪಾತ್ರವನ್ನು ಬಿಡ್ತಾರೋ ಆ ಪಾತ್ರವನ್ನು ಪುಟ್ಟಣ್ಣನವರು ಜಯಂತಿ ಅವರ ಕೈಲಿ ಮಾಡಿಸ್ತಾರೆ. ಇವತ್ತು ನಮಗೆ ನಾಗರಹಾವು ಚಿತ್ರವನ್ನು ನೋಡಿದ್ರೆ ವಿಷ್ಣುವರ್ಧನ್, ಅಂಕಲ್ ಲೋಕನಾಥ್, ಅಶ್ವಥ್ ಇವರೆಲ್ಲರಂತೆಯೇ ಆ ಪುಟ್ಟ ಪಾತ್ರದ ಜಯಂತಿ ಅವರು ಕೂಡ ಕಣ್ಣು ಮುಂದೆ ನಿಲ್ತಾರೆ. ಆ ಪಾತ್ರದ ಯಶಸ್ಸಿನಿಂದಾಗಿ ಮುಂದೆ ಪುಟ್ಟಣ್ಣ ಅವರು ಜಯಂತಿ ಅವರನ್ನು ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ನಾಯಕಿಯನ್ನಾಗಿ ಮಾಡಿ ಒಂದು ಅಜರಾಮರವಾದ ಚಿತ್ರವನ್ನು ಕನ್ನಡ ಬೆಳ್ಳಿತೆರೆಗೆ ಕೊಡ್ತಾರೆ. ಆ ಹೊತ್ತಿಗಾಗಲೇ ಪುಟ್ಟಣ್ಣ ಹಾಗೂ ಕಲ್ಪನಾ ಅವರ ಸಂಬಂಧದ ಬಗ್ಗೆ ಮೀಡಿಯಾಗಳಲ್ಲಿ, ಚಿತ್ರರಂಗದಲ್ಲಿ ಅನೇಕ ಗುಸುಗುಸು ಸುದ್ದಿಗಳು ಹರಡಿದ್ದುಂಟು. ಆದರೆ ಅವರಿಬ್ಬರೂ ಹೇಳಿದ್ದು ಒಂದೇ ಮಾತು, ನಮ್ಮಿಬ್ಬರ ಸಂಬಂಧ ಗುರು ಶಿಷ್ಯರ ಸಂಬಂಧ ಅಂತ. ಒಂದು ರೀತಿಯಲ್ಲಿ ಪುಟ್ಟಣ್ಣನವರಿಗೆ ಕಲ್ಪನಾ ಅವರನ್ನು ಬಿಟ್ಟು ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನು ತೋರಿಸುವಂಥ ಒಂದು ಅನಿವಾರ್ಯತೆ ಇತ್ತು. ಅದೇ ರೀತಿಯಲ್ಲಿ ಪುಟ್ಟಣ್ಣನವರ ಚಿತ್ರಗಳಲ್ಲದೆ ಬೇರೆ ಚಿತ್ರಗಳಲ್ಲಿ ಕೂಡ ನಾನು ಉತ್ತಮವಾಗಿ ಅಭಿನಯಿಸಬಲ್ಲೆ ಅನ್ನೋದನ್ನು ಕಲ್ಪನಾ ಅವರು ಪ್ರೂವ್ ಮಾಡಬೇಕಾಗಿತ್ತು. ನೋಡಿ, ಮುಂದೆ ಇವರಿಬ್ಬರು ಅದನ್ನು ಪ್ರೂವ್ ಮಾಡ್ತಾರೆ. ಮುಂದೆ ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಯಾವ ಜನ್ಮದ ಮೈತ್ರಿ ಚಿತ್ರ ತೆರೆಗೆ ಬರುತ್ತೆ. ಅದು ಮಾಭಿ ಶೇಷಗಿರಿರಾಯರ ಒಂದು ಕಾದಂಬರಿಯನ್ನು ಆಧರಿಸಿದಂಥ ಚಿತ್ರ. ಆ ಚಿತ್ರದಲ್ಲಿ ಕೂಡ ಕಲ್ಪನಾ ಅವರ ಅಭಿನಯ ತುಂಬ ಮನೋಜ್ಞವಾಗಿತ್ತು. ಅದು ಕೂಡ ಒಂದು ಪ್ರಶಸ್ತಿಗೆ ಅರ್ಹವಾದಂಥ ಒಂದು ಅಭಿನಯ ಆಗಿತ್ತು. ಆದರೆ ಅಲ್ಲಿ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಮಾತ್ರ ಬರುತ್ತೆ. ಇಲ್ಲಿ ತಮಾಷೆ ಏನಪ್ಪ ಅಂದರೆ, ಈ ಯಾವ ಜನ್ಮದ ಮೈತ್ರಿ ಚಿತ್ರವನ್ನು ತೆಲುಗಿನಲ್ಲಿ ರೀಮೇಕ್ ಮಾಡ್ತಾರೆ. ಅಲ್ಲಿ ಶಾರದಾ ಎನ್ನುವ ಹೆಸರಿನಿಂದ ಚಿತ್ರ ತೆರೆಗೆ ಬರುತ್ತೆ. ಆ ಚಿತ್ರದಲ್ಲಿ ತೆಲುಗು ಚಿತ್ರರಂಗದ ಶ್ರೇಷ್ಠ ಕಲಾವಿದೆಯಾದ ಶಾರದಾ ಅವರೇ ಆ ಪಾತ್ರವನ್ನು ವಹಿಸ್ತಾರೆ. ಅಲ್ಲಿ ಅವರಿಗೆ ಆ ಪಾತ್ರಕ್ಕೆ ಒಂದು ಪ್ರಶಸ್ತಿ ಕೂಡ ಬರುತ್ತೆ. ನೋಡಿ, ಮುಂದೆ ಶಾರದಾ ಅವರಿಗೆ 2 ಮಲಯಾಳಂ ಚಿತ್ರಗಳು ಹಾಗೂ 1 ತೆಲುಗು ಚಿತ್ರಕ್ಕೆ ರಾಷ್ಟ್ರದ ಅತ್ಯುನ್ನತ ಅಭಿನಯ ಪ್ರಶಸ್ತಿಯಾದಂಥ ಊರ್ವಶಿ ಪ್ರಶಸ್ತಿ ಬರುತ್ತೆ. ಆದರೆ ಅವರಷ್ಟೇ ಪ್ರತಿಭಾವಂತೆಯಾದ ಕಲ್ಪನಾ ಅವರಿಗೆ ಕನ್ನಡದಲ್ಲಿ ಎಷ್ಟೆಲ್ಲ ಚಿತ್ರಗಳನ್ನು ಮಾಡಿದ್ರೂ ಕೂಡ 1 ರಾಷ್ಟ್ರ ಪ್ರಶಸ್ತಿ ಅವರಿಗೆ ದಕ್ಕೋದಿಲ್ಲ. ಈ ಒಂದು ವಿಚಾರದಲ್ಲಿ ಕೂಡ ನಾವು ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರನ್ನು ಒಂದು ರೀತಿಯಲ್ಲಿ ಕಂಪೇರ್ ಮಾಡಬಹುದು. ಯಾಕೆಂದರೆ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಕೂಡ ಎಷ್ಟೋ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೆ ಅರ್ಹವಾದಂಥ ಅಭಿನಯ ಆ ಚಿತ್ರಗಳಲ್ಲಿ ಇತ್ತು. ಅದೇ ರೀತಿಯಲ್ಲಿ ಕಲ್ಪನಾ ಅವರ ಅಭಿನಯ ಕೂಡ ಇತ್ತು. ಆದರೆ ಕನ್ನಡಿಗರಿಗೆ ಆ ಪ್ರಶಸ್ತಿ ಅಷ್ಟು ಸುಲಭವಾಗಿ ಆ ಕಾಲದಲ್ಲಿ ದಕ್ತಾ ಇರಲಿಲ್ಲ. ಕಲ್ಪನಾ ಅವರ ಅಭಿನಯ ಕೇವಲ ದುರಂತ ನಾಯಕಿಯ ಪಾತ್ರಗಳಲ್ಲಷ್ಟೇ ಅಲ್ಲ. ನಾರಿ ಮುನಿದರೆ ಮಾರಿ ಎನ್ನುವ ಚಿತ್ರದಲ್ಲಿ ಅವರು ಕೌಬಾಯ್ ಮಾದರಿಯ ಪಾತ್ರವನ್ನು ಕೂಡ ನಿರ್ವಹಿಸ್ತಾರೆ. ಅದು MP ಶಂಕರ್ ಅವರ ನಿರ್ಮಾಣದ ಚಿತ್ರ. ಆ ಬಗ್ಗೆ ಈಗಾಗಲೇ MP ಶಂಕರ್ ಅವರನ್ನು ಕುರಿತಾದ ಸಂಚಿಕೆಗಳು ಬಂದಿವೆ. ಅಲ್ಲಿ ಅದರ ವಿಸ್ತಾರವಾದ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ಆ ಸಂಚಿಕೆಗಳನ್ನು ಕೂಡ ನೋಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ.
ಕಲ್ಪನಾ ಅವರ ವೈಶಿಷ್ಟ್ಯಗಳನ್ನು ಹೇಳಬೇಕು ಅಂದರೆ ಒಂದೆರಡು ಸಂಚಿಕೆಗಳಲ್ಲಿ ಖಂಡಿತವಾಗಿಯೂ ಆಗೋದಿಲ್ಲ. ಯಾಕೆಂದರೆ ಅವರೊಬ್ಬ ವಿಶಿಷ್ಟ ರೀತಿಯ ಕಲಾವಿದೆ. ನೋಡಿ, ಕನ್ನಡದಲ್ಲಿ ಒಬ್ಬ ಕಲಾವಿದೆಯ ಬಗ್ಗೆ ಒಂದು ಸಾಹಿತ್ಯ ಕೃತಿ ಪ್ರಕಟವಾಗಿದ್ದು ಬಹುಶಃ ಕಲ್ಪನಾ ಅವರ ಬಗ್ಗೆಯೇ ಮೊದಲು ಅಂತ ನನ್ನ ಭಾವನೆ. ಒಬ್ಬ ಹಿರಿಯ ಪತ್ರಕರ್ತರಾದ ಸೀತಾರಾಮ್ ಅನ್ನುವರು ಆ ಕಾಲದಲ್ಲೇ ಮಿನುಗುತ್ತಾರೆ ಎನ್ನುವ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಮುಂದೆ ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ಪತ್ರಕರ್ತರಾದ ರವಿ ಬೆಳಗೆರೆಯವರು ಕಲ್ಪನಾ ವಿಲಾಸ ಅಂತ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ರು. ಮುಂದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಿತ್ರರಂಗದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸವಿತಾ ಎನ್ನುವವರಿಂದ ಕಲ್ಪನಾ ಅವರನ್ನು ಕುರಿತಾದ ಒಂದು ಕಿರು ಹೊತ್ತಿಗೆಯನ್ನು ಕೂಡ ಪ್ರಕಟಿಸುತ್ತೆ. ಕಲ್ಪನಾ ಅವರ ಕೆಲವು ಚಿತ್ರಗಳ ವಿಚಾರದಲ್ಲಿ ಪತ್ರಿಕೆಗಳಲ್ಲಿ ಹಾಗೂ ಚಿತ್ರರಸಿಕರಲ್ಲಿ ಅನೇಕ ರೀತಿಯ ವಿವಾದಗಳಾಗಿದ್ದಿದೆ. ಹಣ್ಣೆಲೆ ಚಿಗುರಿದಾಗ ಚಿತ್ರದಲ್ಲಿ ಅವರು ಒಬ್ಬ ವಿಧವೆಯ ಪಾತ್ರವನ್ನು ವಹಿಸ್ತಾರೆ. ಆ ಪಾತ್ರಕ್ಕೆ ಅವರು ತುಂಬ ಫ್ಯಾಷನಬಲ್ ಆಗಿ ಅಲಂಕಾರ ಮಾಡಿಕೊಂಡಿರ್ತಾರೆ ಅನ್ನೋದನ್ನು ಪತ್ರಿಕೆಗಳಲ್ಲಿ ಬರೆದಿದ್ದರು. ಆಗ ಕಲ್ಪನಾ ಅವರು ಅದಕ್ಕೆ ಸಮರ್ಥವಾದ ಒಂದು ಪ್ರತ್ಯುತ್ತರವನ್ನು ಕೊಡ್ತಾರೆ. ನೀವು ಕಾದಂಬರಿಯನ್ನು ದಯವಿಟ್ಟು ಓದಿ, ಅಲ್ಲಿ ಕಾದಂಬರಿಕಾರ್ತಿ ಆಕೆಯನ್ನು ಹೇಗೆ ಚಿತ್ರಿಸಿದ್ದಾರೋ ಅದೇ ರೀತಿಯಲ್ಲಿ ನಾನು ವಸ್ತ್ರವಿನ್ಯಾಸವನ್ನು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಒಬ್ಬ ವಿಧವೆ ಆದರೂ ಕೂಡ ಆಕೆಯಲ್ಲಿ ಮತ್ತೊಬ್ಬ ಪುರುಷ ಅನುರಕ್ತನಾಗಬೇಕಾದ್ರೆ ಆಕೆಯ ಸೌಂದರ್ಯ ಎದ್ದು ಕಾಣುವ ಹಾಗಿರಬೇಕು. ಅದಕ್ಕಾಗಿ ನಾನು ಆ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡೆ ಅಂತ ಹೇಳ್ತಾರೆ. ಇದು ಅನೇಕ ಚಿತ್ರಗಳಲ್ಲಿ ಅವರು ಮಾಡ್ಕೊಳ್ತಾ ಇದ್ದಂಥ ಒಂದು ಪೂರ್ವಭಾವಿ ಸಿದ್ಧತೆ. ಇನ್ನು ಕಲ್ಪನಾ ಅವರು ಕೇವಲ 66 ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದರೂ ಕೂಡ ಜೊತೆಯಲ್ಲಿ ಅಭಿನಯಿಸಿದಂಥ ನಾಯಕರ ಸಂಖ್ಯೆ ತುಂಬ ಇದೆ. ರಾಜಕುಮಾರ್ ಅವರ ಜೊತೆಯಲ್ಲೇ 19 ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ. ಅದಲ್ಲದೆ ಉಳಿದ ಚಿತ್ರಗಳಲ್ಲಿ ಗಂಗಾಧರ್ ಹಾಗೂ ಕಲ್ಪನಾ ಅವರ ಜೋಡಿ ತುಂಬ ಯಶಸ್ವಿ ಜೋಡಿ ಅಂತ ಆ ಕಾಲದಲ್ಲಿ ಹೆಸರಾಗಿತ್ತು. ಅವರಲ್ಲದೆ ಶ್ರೀನಾಥ್, ರಾಜೇಶ್, ಕಲ್ಯಾಣ್ ಕುಮಾರ್, ರಾಜಾಶಂಕರ್ ಹೀಗೆ ಕನ್ನಡದ ಅನೇಕ ನಾಯಕರ ಜೊತೆಯಲ್ಲಿ ಕಲ್ಪನಾ ಅವರು ಸ್ಕ್ರೀನ್ ಶೇರಿಂಗ್ ಮಾಡಿಕೊಂಡಿದ್ದಾರೆ ಹಾಗೂ ಎಲ್ಲ ಚಿತ್ರಗಳಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಚಿತ್ರಜೀವನದಲ್ಲಿ 2 ಮೈಲುಗಲ್ಲುಗಳನ್ನು ನಾವು ಖಂಡಿತವಾಗಿಯೂ ಇಲ್ಲಿ ಹೇಳಲೇಬೇಕಾಗಿದೆ. ಒಂದು, ಶಿವರಾಮ ಕಾರಂತರು ತಾವೇ ನಿರ್ದೇಶನ ಮಾಡಿದ ತಮ್ಮ ಮಲೆಯ ಮಕ್ಕಳು ಚಿತ್ರದಲ್ಲಿ ನಾಯಕಿಯ ಪಾತ್ರಕ್ಕೆ ಕಲ್ಪನಾ ಅವರನ್ನು ಆರಿಸ್ಕೋತಾರೆ. ಅಷ್ಟೇ ಅಲ್ಲ, ತುಳುನಾಡಿನಲ್ಲಿ ಪ್ರಸಿದ್ಧವಾಗಿರುವಂಥ ವೀರರ ಕಥೆ ಕೋಟಿ ಚೆನ್ನಯ್ಯ ತುಳು ಚಿತ್ರ ನಿರ್ಮಾಣವಾದಾಗ ಅದರ ಒಂದು ಪ್ರಮುಖ ಪಾತ್ರವನ್ನು ಕಲ್ಪನಾ ಅವರು ನಿರ್ವಹಿಸಿ ಆ ಚಿತ್ರವನ್ನು ಯಶಸ್ವಿಗೊಳಿಸಿದ್ದಾರೆ. ಒಮ್ಮೆ ಕಲ್ಪನಾ ಅವರ ಗೆಜ್ಜೆ ಪೂಜೆ ಹಾಗೂ ಉಯ್ಯಾಲೆ ಚಿತ್ರಗಳನ್ನು ಬೈಲೋ ರಷ್ಯಾದಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಪ್ರತಿನಿಧಿಯಾಗಿ ಕಲ್ಪನಾ ಅವರು ತೆರಳ್ತಾರೆ. ಅಲ್ಲಿ ರಷ್ಯಾದ ಜನತೆ ಆ ಚಿತ್ರಗಳನ್ನು ನೋಡಿ ತುಂಬು ಮನಸ್ಸಿನಿಂದ ಮೆಚ್ಚಿಕೊಂಡಾಗ ಅವರಿಗೆ ಮನಸ್ಸು ತುಂಬಿ ಬರುತ್ತೆ. ಅಷ್ಟೇ ಅಲ್ಲ, ಈ ತಮ್ಮ ಚಿತ್ರಜೀವನದ ಯಶಸ್ಸಿಗೆ ಕಾರಣರಾದಂಥ ಪುಟ್ಟಣ್ಣನವರಿಗೆ ಅಲ್ಲಿಂದ ಒಂದು ದೀರ್ಘವಾದ ಪತ್ರವನ್ನು ಅವರು ಬರೀತಾರೆ. ಆ ಪತ್ರದಲ್ಲಿ ಅವರು ಹೇಳ್ತಾರೆ, ಪುಟ್ಟಣ್ಣಾಜಿ, ನಿಮ್ಮಿಂದಾಗಿ ರೂಪುಗೊಂಡಂಥ ಶಿಲೆ ನಾನು. ನೋಡಿ, ಇಲ್ಲಿ ನನ್ನ ಅಭಿನಯಕ್ಕೆ ಎಷ್ಟೊಂದು ಪ್ರಶಂಸೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಮ ನಿರ್ದೇಶನದ ಬಗ್ಗೆ ಕೂಡ ಇಲ್ಲಿನ ಜನ ತುಂಬ ಮಾತಾಡ್ಕೊಳ್ತಾ ಇದ್ದಾರೆ. ನನಗೆ ಈ ಒಂದು ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ಈ ಪತ್ರವನ್ನು ಬರೆದೆ. ಅಷ್ಟೇ ಹೊರತು ಮುಂದೆ ನಿಮ್ಮ ಚಿತ್ರಗಳಲ್ಲಿ ಮತ್ತೆ ನನಗೆ ಅವಕಾಶ ಕೊಡಲಿ ಅನ್ನುವ ದೃಷ್ಟಿಯಿಂದ ನಾನು ಈ ಪತ್ರವನ್ನು ಬರೆದಿದ್ದಲ್ಲ. ಈ ಸೂಕ್ಷ್ಮವನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಅನ್ನುವಂಥ ಒಂದು ಪತ್ರವನ್ನು ಅವರು ಬರೀತಾರೆ. ಮುಂದೊಮ್ಮೆ ಪುಟ್ಟಣ್ಣ ಅವರು ಕೂಡ ರಷ್ಯಾದಲ್ಲಿ ಒಂದು ಚಿತ್ರೋತ್ಸವದಲ್ಲಿ ಭಾಗವಹಿಸೋದಕ್ಕೋಸ್ಕರ ಆಹ್ವಾನಿತರಾಗಿ ಹೊರಡ್ತಾರೆ. ಆಗ ಕಲ್ಪನಾ ಅವರು ಇಲ್ಲೇ ಬೆಂಗಳೂರಿನಲ್ಲಿ ಅವರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿ ಅಲ್ಲಿ ಕೂಡ ಪತ್ರಕರ್ತರನ್ನೆಲ್ಲ ಕರೆದು ಹೇಳ್ತಾರೆ, ನಮ್ಮಿಬ್ಬರ ಸಂಬಂಧ ಗುರು ಶಿಷ್ಯರ ಸಂಬಂಧ. ನನ್ನ ಚಿತ್ರಜೀವನದ ಯಶಸ್ಸಿಗೆ ಮುಖ್ಯವಾಗಿ ಕಾರಣರಾದವರು ಪುಟ್ಟಣ್ಣಾಜಿ. ಅವರಿಗೆ ಒಂದು ಗೌರವವನ್ನು ಸೂಚಿಸುವ ಸಲುವಾಗಿ ನಾನು ಈ ಔತಣಕೂಟವನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ಮತ್ತೆ ನಮ್ಮ ಬಗ್ಗೆ ಏನಾದರೂ ಬರಿಬೇಡಿ. ಯಾಕೆಂದರೆ ನನಗೆ ಅವರು ಪಾತ್ರಗಳನ್ನು ಕೊಡಲಿ ಅಂತ ನಾನು ಈ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂತ ಅವರು ಬಹಿರಂಗವಾಗಿ ಹೇಳ್ಕೊತಾರೆ. 1975-76 ನಂತರ ಕಲ್ಪನಾ ಅವರ ಚಿತ್ರಜೀವನ ಸ್ವಲ್ಪ ಇಳಿಮುಖವಾಗಿ ಸಾಗತೊಡಗುತ್ತೆ. ಕನ್ನಡದಲ್ಲಿ ಅವರಿಗೆ ಪ್ರಮುಖವಾದ ಪಾತ್ರಗಳು ಸಿಕ್ಕೋದಿಲ್ಲ. ಕೆಲವು ಜಾಳಾದ ಪಾತ್ರಗಳು ಸಿಗ್ತವೆ. ಆ ಹೊತ್ತಿಗೆ ಅವರು ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಹೊರಟಿರ್ತಾರೆ. ಆ ಮನೆಯನ್ನು ಅವರು ಆ ಕಾಲಕ್ಕೆ
ಇಂಟೀರಿಯರ್ ಡೆಕೋರೇಷನ್ ಎನ್ನುವಂಥ ಒಂದು ಪದವೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಮನೆಯನ್ನು ತುಂಬ ವಿಶಿಷ್ಟವಾದ ವಸ್ತುಗಳಿಂದ ಕಂಗೊಳಿಸುವ ಹಾಗೆ ಮಾಡಬೇಕು ಅಂತ ಹೇಳಿ ತುಂಬ ಶ್ರಮ ಪಡ್ತಾರೆ. ಅದಕ್ಕಾಗಿ ಬಂದ ಚಿತ್ರಗಳನ್ನೆಲ್ಲ ಒಪ್ಪಿಕೊಳ್ತಾ ಹೋಗ್ತಾರೆ. ಕೆಲವು ಜಾಳಾದ ಚಿತ್ರಗಳು ಬಂದು ಅವರ ಪ್ರತಿಭೆಯನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಷ್ಟಾದರೂ ದೊರೆ ಭಗವಾನ್ ಅವರು ಬಯಲುದಾರಿ ಚಿತ್ರದಲ್ಲಿ ಅನಂತನಾಗ್ ಅವರ ಜೊತೆಯಲ್ಲಿ ಕಲ್ಪನಾ ಅವರನ್ನು ಹಾಕ್ಕೊಂಡು ಒಂದು ಯಶಸ್ವಿ ಚಿತ್ರವನ್ನು ಕೊಡ್ತಾರೆ. ಒಂದು ವಿಚಾರವಂತೂ ಸತ್ಯ ನೋಡಿ, ರಾಜ್ಕುಮಾರ್ ಅವರು ತಮ್ಮ ಚಿತ್ರ ಜೀವನದ ಉದ್ದಕ್ಕೂ ಅಭಿಮಾನಿಗಳನ್ನು ಸಂತೋಷಪಡಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ದೇಹದಾರ್ಢ್ಯವನ್ನು ಕಾಪಾಡಿಕೊಂಡ್ರು, ತಮ್ಮ ಕಂಠವನ್ನು ಸುಶ್ರಾವ್ಯವಾಗಿ ಇಟ್ಕೊಂಡ್ರು, ಪಾತ್ರಗಳಲ್ಲಿ ತಲ್ಲೀನರಾಗಿ ಅಭಿನಯಿಸಿದ್ರು, ಅದಕ್ಕಾಗಿ ಯೋಗವನ್ನು ಮಾಡಿದ್ರು. ಹೀಗೆ ಎಷ್ಟೆಲ್ಲ ಅವರು ಹೆಣಗಾಟವನ್ನು ಮಾಡ್ತಾಯಿದ್ರೋ ಅದೇ ರೀತಿಯಲ್ಲಿ ಕಲ್ಪನಾ ಅವರು ಕೂಡ ಅಷ್ಟೇ ತಮ್ಮ ಅಭಿಮಾನಿಗಳನ್ನು ರಂಜಿಸಬೇಕು ಅಂತ ಹೇಳಿ ಸದಾಕಾಲ ಸಾಹಿತ್ಯಾಸಕ್ತಿಯಲ್ಲಿ ತೊಡಗಿಕೊಂಡಿದ್ದರು. ಅಷ್ಟೇ ಅಲ್ಲ, ತಮ್ಮ ಪಾತ್ರಗಳಿಗೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದರು. ಇಷ್ಟಾಗಿ ಕೂಡ ಅವರ ಚಿತ್ರ ಜೀವನ ಕೊನೆಗೆ ಹಳ್ಳಿ ತಪ್ಪತ್ತೆ. ವಿಶ್ವನಾಥ್ ಎನ್ನುವವರ ಜೊತೆ ಅವರ ಬದುಕು ಒಂದಿಷ್ಟು ದಿನ ಸಾಗತ್ತೆ. ಅದಾದ ಮೇಲೆ ಮತ್ತೆ ಮರಳಿ ಮಣ್ಣಿಗೆ ಅನ್ನುವ ರೀತಿಯಲ್ಲಿ ಯಾವ ನಾಟಕ ರಂಗದಿಂದ ಬಂದರೋ ಅದೇ ರೀತಿಯಾಗಿ ಮತ್ತೆ ತಮ್ಮ ಹೊಟ್ಟೆಪಾಡಿನ ಸಲುವಾಗಿ ಅವರು ನಾಟಕಗಳತ್ತ ವಾಲ್ತಾರೆ. ಅಲ್ಲಿ ಉತ್ತರ ಕರ್ನಾಟಕದ ಕಡೆಯಲ್ಲಿ ಗುಡಿಗೇರಿ ಬಸವರಾಜ್ ಅವರ ಜೊತೆ ಅನೇಕ ನಾಟಕಗಳಲ್ಲಿ ಅಭಿನಯಿಸ್ತಾ ಅವರ ಜೊತೆ ಕೂಡ ಸ್ವಲ್ಪ ದಿವಸ ಬಾಳ್ವೆಯನ್ನು ನಡೆಸ್ತಾರೆ. ಆದರೆ ಯಾವುದೂ ಅವರಿಗೆ ಜೀವನದಲ್ಲಿ ಏನು ನೆಮ್ಮದಿ ಬೇಕಾಗಿತ್ತೋ ಅದು ಸಿಕ್ಕೋದಿಲ್ಲ. ಒಂದು ರೀತಿಯಲ್ಲಿ ತಾವು ಅಭಿನಯಿಸಿದ ಪಾತ್ರಗಳ ರೀತಿಯಲ್ಲಿಯೇ ಅವರು ದುರಂತವಾದ ಅಂತ್ಯವನ್ನು ಕಾಣಬೇಕಾಗುತ್ತೆ. 1979ನೇ ಇಸ್ವಿ ಮೇ 12ನೇ ತಾರೀಕು ಕಲ್ಪನಾ ಅವರು ಇನ್ನು ಸಾಕು ಈ ಜೀವನ ಅಂತ ಹೇಳಿ ತಮ್ಮ ಚಿಕ್ಕಮ್ಮನಿಗೆ ಒಂದು ಪತ್ರವನ್ನು ಬರೆದಿಟ್ಟು ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ. ಕಲ್ಪನಾ ಅವರು ಇನ್ನಷ್ಟು ಕಾಲ ಇರಬೇಕಾಗಿತ್ತು, ಕನ್ನಡಕ್ಕೆ ಮತ್ತಷ್ಟು ಉತ್ಕೃಷ್ಟವಾದ ಚಿತ್ರಗಳನ್ನು ಕೊಡಬೇಕಾಗಿತ್ತು. ಆದರೆ ನಾವೇನೇ ಹೇಳಿದ್ರೂ ಮೇಲೊಬ್ಬ ಇದ್ದಾನೆ, ಅವನ ತೀರ್ಮಾನವೇ ಅಂತಿಮ, ಯಾರಿಗೆ ಎಷ್ಟು ಲಭ್ಯವೋ ಅಷ್ಟೇ. ಕಲ್ಪನಾ ಅವರ ಅವಿಸ್ಮರಣೀಯವಾದ ಚಿತ್ರಗಳನ್ನು ನೋಡುವ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.